ಕಬ್ಬನ್ನು ಹಿಂಡಿ ಕಬ್ಬಿನ ಹಾಲು ಹಾಗೂ ಕಬ್ಬಿನ ಸಿಪ್ಪೆಯನ್ನು ಬೇರ್ಪಡಿಸುವ ಒಂದು ಕಾರ್ಯ ಮಿಲ್ ಹೌಸ್ನಲ್ಲಿ ನಡೆಯುತ್ತದೆ. ನಂತರ ಈ ಏನು ಬಂದಂತಹ ಈ ಕಬ್ಬಿನ ಹಾಲು ಇರುತ್ತದೆ, ಆ ಕಬ್ಬಿನ ಹಾಲು ಬಾಯ್ಲಿಂಗ್ ಹೌಸ್ ಅಲ್ಲಿ ಹೋಗಿ ಈ ಕೋಜನ್ನಿಂದ ಬಂದಂತಹ ಸ್ಟೀಮ್ ಏನು ಹಬೆ ಇರುತ್ತೆ, ಅದರ ಉಷ್ಣತೆಯ ಆಧಾರದ ಮೇಲೆ ಕಬ್ಬಿನ ಹಾಲು ಸುಣ್ಣ ಹಾಗೂ ಸಲ್ಫರ್ನ ಒಂದು ಹಬೆಯೊಂದಿಗೆ ಮಿಶ್ರಣಗೊಂಡು ಸಕ್ಕರೆಯು ತಯಾರಾಗುತ್ತದೆ. ಇಲ್ಲಿ ಕಬ್ಬಿನ ಸಿಪ್ಪೆ ಕೋಜನ್ ವಿಭಾಗಕ್ಕೆ ಹೋಗ್ತದೆ. ಅಲ್ಲಿ ಏನಾಗುತ್ತದೆ ಅಂದರೆ, ಕೋಜನ್ ಅಂದರೆ ವಿದ್ಯುತ್ ಉತ್ಪಾದನೆಯ ಕಾರ್ಯ ಅಲ್ಲಿ ನಡೆಯುತ್ತದೆ. ಅದು ಹೇಗೆ ಅಂದರೆ, ಇದು ಮಿಲ್ನಲ್ಲಿ ಏನು ಬೇರ್ಪಟ್ಟಂತಹ ಏನು ಕಬ್ಬಿನ ಸಿಪ್ಪೆ ಇರುತ್ತೆ, ಅದು ಮೈನ್ಯೂಟ್ ಪಾರ್ಟಿಕಲ್ ಆಗಿರುತ್ತೆ. ಅಂದರೆ ಇವು ಹೆಂಗಂದರೆ, ಮೊದಲು ಸ್ಟಾರ್ಟಿಂಗ್ನ ಮಿಲ್ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲು ಚಾಪರ್ ಅಂತ ಬರುತ್ತೆ. ಚಾಪರ್ ಅಂದರೆ ನೈಫ್ಸ್ ಇರುತ್ತೆ, ದೊಡ್ಡದಾಗಿರುವಂಥ ನೈಫ್ ಇರುತ್ತೆ. ಆ ನೈಫ್ ಕಬ್ಬನ್ನು ಎಲ್ಲ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಟ್ ಮಾಡುತ್ತೆ. ಕಟ್ ಮಾಡಿ ನೆಕ್ಸ್ಟ್ ಚಾಪರ್ ಆದಮೇಲೆ ಲೆವೆಲರ್ ಅಂತ ಬರುತ್ತೆ. ಲೆವೆಲರ್ ಅಲ್ಲಿ ಕೂಡ ಕಬ್ಬು ಸಣ್ಣದಾಗಿರುತ್ತದೆ, ಸಣ್ಣದಾಗಿ ಕಟ್ ಆಗುತ್ತೆ. ನೆಕ್ಸ್ಟ್ ಅದಾದ ಮೇಲೆ ಶ್ರೆಡ್ಡರ್ ಅಂತ ಬರುತ್ತೆ. ಕೆಲವೊಂದು ಕಾರ್ಖಾನೆಗಳಲ್ಲಿ ಫೈಬ್ರೈಸರ್ ಅಂತ ಯೂಸ್ ಮಾಡ್ತಾರೆ, ಇಲ್ಲಿ ಒಂದಷ್ಟರಲ್ಲಿ ಶ್ರೆಡ್ಡರ್ ಅಂತ ಯೂಸ್ ಮಾಡ್ತಾರೆ. ಶ್ರೆಡ್ಡರ್ ಅಂದರೆ ಅಲ್ಲಿ ತುಂಬ ನೈಫ್ಗಳು ಇರ್ತವೆ. ಒಂದು ಮಧ್ಯದಲ್ಲಿ ಒಂದು ರೋಟರ್ ಇರುತ್ತದೆ, ಅದಕ್ಕೆ ಸುತ್ತಲೂ ಸುತ್ತಿಗೆಗಳನ್ನು ಜೋಡಿಸಿರ್ತಾರೆ. ಅದು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಈ ಶ್ರೆಡ್ಡರ್ನಲ್ಲಿ ಏನಾಗುತ್ತೆ, ಅದು ಕಬ್ಬಿನ ತುಣುಕುಗಳು ಮತ್ತಷ್ಟು ಚಿಕ್ಕದಾಗಿ ಪರಿವರ್ತನೆ ಆಗುತ್ತದೆ. ನಂತರ ಅದಾದ ಮೇಲೆ ಬೆಲ್ಟ್ ಕನ್ವೇಯರ್ನ ಮುಖಾಂತರ ಮಿಲ್ 1, ಮಿಲ್ 2, ಮಿಲ್ 3 ಹೀಗೆ. ಅಂದರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ 0 ಮಿಲ್ ಅಂತ ಇಟ್ಟಿರ್ತಾರೆ. ಅದು ಫ್ಯಾಕ್ಟ್ರಿಯ ಕೆಪಾಸಿಟಿಯ ಮೇಲೆ ನಂಬರ್ ಆಫ್ ಮಿಲ್ ಡಿಪೆಂಡ್ ಇರುತ್ತೆ. ಕೆಲವು 4 ಇರುತ್ತೆ ಕೆಲವೊಂದು ಫ್ಯಾಕ್ಟ್ರಿಯಲ್ಲಿ, ಕೆಲವೊಂದು 5 ಇರುತ್ತೆ. 5 ಅಂದರೆ ಒಂದು 0 ಮಿಲ್ ಹಾಕಿರ್ತಾರೆ, 4 ಮಿಲ್ಗಳು. ಹೀಗೆ ಅದು ಮಿಲ್ಗಳಲ್ಲಿ ಏನಾಗುತ್ತೆ, ಅದು ಮತ್ತಷ್ಟು ಮಿಲ್ಗಳಲ್ಲಿ ಅದು ಅವು ಏನು ತುಕುಡಿ ಆದಂತಹ ಕಬ್ಬಿನ ತುಣುಕುಗಳು ಹಿಂಡಿ ಅದರಿಂದ ಈ ಕಬ್ಬಿನ ಹಾಲು ಬೇರ್ಪಡಿಸುತ್ತದೆ. ನಂತರ ಈ ಸೇಮ್ ಅದೇ ಹೇಳಿದಾಗೆ ಈ ಪ್ರತಿಯೊಂದು ಮಿಲ್ನ ಕೆಳಗಡೆ ಟ್ರಫ್ ಅಂತ ಇರುತ್ತೆ. ಟ್ರಫ್ ಅಂದರೆ ಅದು ಕಬ್ಬಿನ ಹಾಲು ಜಮೆ ಆಗುವಂಥ ಸ್ಥಳ. ಆ ಟ್ರಫಲ್ಲಿ ಹಾಲು ಜಮೆಯಾಗಿ ಅದು ಪಂಪ್ನ ಮುಖಾಂತರ ಮೇನ್ ಒಂದು ರಾಜೂಸ್ ಟ್ಯಾಂಕ್ ಅಂತ ಇರುತ್ತೆ, ಅದರಲ್ಲಿ ಜಮಾವಣೆಗೊಳ್ಳುತ್ತದೆ. ಪ್ರತಿಯೊಂದು 1ನೇ ಹಿಡಿದು 4ನೇ ಟ್ಯಾಂಕ್ಗೂ ಟ್ರಫ್ ಅಂತ ಇರುತ್ತೆ. ಅಲ್ಲಿಂದ ಕಬ್ಬಿನ ಹಾಲು ಹೋಗಿ ರಾಜೂಸ್ ಟ್ಯಾಂಕ್ಗೆ ಹೋಗಿ ರಾಜೂಸ್ ನಂತರ ಬಾಯ್ಲಿಂಗ್ ಹೌಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಇದು ಕಬ್ಬಿನ ಹಾಲು ಬಂತು. ನೆಕ್ಸ್ಟ್ ಇದು ಕಬ್ಬಿನ ಸಿಪ್ಪೆ ಏನಿರುತ್ತೆ, ಅದು ಪ್ರತಿಯೊಂದು ಮಿಲ್ಲನ್ನು ದಾಟಿ ಕೊನೆಗೆ 4ನೇ ಮಿಲ್ಲನ್ನು ದಾಟಿ ಕೊನೆಗೆ ಡಿಸ್ಚಾರ್ಜ್ ಆಗಿ ಬೆಲ್ಟ್ ಕನ್ವೇಯರ್ ಇರುತ್ತೆ. ಬೆಲ್ಟ್ ಕನ್ವೇಯರ್ನ ಮುಖಾಂತರ ಬಗ್ಯಾಸ್ ಎಲಿವೇಟರ್ ಅಂತ ಇರುತ್ತೆ. ಬಗ್ಯಾಸ್ ಎಲಿವೇಟರ್ ಮುಖಾಂತರ ಕೋಜನ್ನನ್ನು ಪ್ರವೇಶ ಮಾಡುತ್ತದೆ. ಕೋಜನ್ನಲ್ಲಿ ಅಂದರೆ ಬಾಯ್ಲರ್ ಇರುತ್ತೆ ಅಲ್ಲಿ ಒಂದೊಂದು. ಆ ಬಾಯ್ಲರ್ ಎಂಟ್ರಿ ಕೊಟ್ಟು ಆ ಬಗ್ಯಾಸ್ ಅಂದರೆ ಇದು ಕಬ್ಬಿನ ಸಿಪ್ಪೆ ಏನಿರುತ್ತೆ, ಮಿಲ್ಲಿಂದ ಬಂದಂತಹ ಕಬ್ಬಿನ ಸಿಪ್ಪೆಗೆ ಬಗ್ಯಾಸ್ ಅಂತ ಕರೀತಾರೆ. ಆ ಬಗ್ಯಾಸ್ ಏನಿದೆ ಬಾಯ್ಲರ್, ಅದು ಬಗ್ಯಾಸ್ ಎಲಿವೇಟರ್ ಮುಖಾಂತರ ಬಾಯ್ಲರ್ನ MBC ಅಂದರೆ ಮೇನ್ ಬಗ್ಯಾಸ್ ಕನ್ವೇಯರ್ ಅದನ್ನು ಪ್ರವೇಶಿಸಿ ಅದರ ಮುಖಾಂತರ ಅಲ್ಲಿ ಸೈಲೋ ಅಂತ ಇರುತ್ತೆ. 3 ಇರೋದಿಲ್ಲ, ಜಾಸ್ತಿ 4, 5 ಹೀಗಿರುತ್ತೆ ಬಾಯ್ಲರ್ನ ಕೆಪಾಸಿಟಿ ಆಧಾರದ ಮೇಲೆ. ಅದರ ಮುಖಾಂತರ ಬಾಯ್ಲರ್ಗೆ ಒಳಗಡೆ ಹೋಗಿ ಅಲ್ಲಿ ಬರ್ನ್ ಆಗಿ ನೆಕ್ಸ್ಟ್ ಅದರ ಸುತ್ತಲೂ ವಾಟರ್ ವಾಲ್ ಟ್ಯೂಬ್ ಬರುತ್ತೆ. ಅದ್ರ ಮುಖಾಂತರ ವಾಟರ್ ವಾಲ್ ಟ್ಯೂಬಲ್ಲಿರುವಂಥ ವಾಟ್ರು ಈ ಬಗ್ಯಾಸ್ ಬರ್ನ್ ಆದಂತಹ ಟೆಂಪ್ರೇಚರ್ಗೆ ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗಿ ಸ್ಟೀಮ್ ಮುಖಾಂತರ ಟರ್ಬೈನ್ ರನ್ ಆಗಿ ಟರ್ಬೈನ್ ಮುಖಾಂತರ ಜನ್ರೇಟ್ರಿಗೆ ಅದು ಮೋಷನ್ ಟ್ರಾನ್ಸ್ಫರ್ ಆಗಿ ವಿದ್ಯುತ್ ಏನು ಉತ್ಪಾದನೆ ಆಗುತ್ತದೆ ಕೋಜನ್ನಲ್ಲಿ. ಇಷ್ಟು ಮುಖ್ಯವಾಗಿ ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಡೆಯುವಂಥ ಪ್ರಕ್ರಿಯೆ.